Hey guys, ಇವತ್ತು ಬ್ಯಾನರ್ ರಿಲೀಸ್ ಡೇ because I don't have time to do all this stuff, so let's normalize it. ಏನಪ್ಪ ಇವಾಗ ಗಣೇಶ ಚತುರ್ಥಿ ಮಾಡ್ತಿದ್ದಾರೆ ಅನ್ಕೊಂಡ್ರಾ? 250 ಕಟ್ಬೋದು. ಇವಾಗ ಏನ್ ನಮ್ಮ ಅಪ್ಪನ ದುಡ್ಡಲ್ವಾ, ನಮ್ಗೇನ್ ಅನ್ಸಲ್ಲ. No comments. 9:30 ಆಗಿದೆ, still I'm not in college, I'm in bus. ಅಲ್ಲ, ಬೆಳಿಗ್ಗೆ ಅಷ್ಟೊಂದು ಬೇಗ ಎದ್ದು ರೆಡಿ ಆಗಿ ಈ ಕಾಲೇಜಿಗೆ ಬರಕ್ಕೆ ಏನ್ ಹುಚ್ಚಾಗೈತೆ. I'll share you some incident which happened today. So ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅದೇನಾಯ್ತು ಅಂತ ಗೊತ್ತಿಲ್ಲಪ್ಪ. Nobody cares about you guys. Oh my parents guys, I am very grateful to have such a parents. Hey guys, welcome back to my YouTube channel. So guys, ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಕಾಲೇಜಲ್ಲಿ ಗಣೇಶನ್ ಕೂರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬ್ಯಾನರ್ ರಿಲೀಸ್ ಡೇ, ಹಾಗೇನೆ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಹೇಳಿದ್ರು ಆಸ್ ವಿ ಆರ್ ಫೈನಲ್ ಇಯರ್ಸ್. ಹಾಗಾಗಿ ಚಂದ್ ರೆಡಿ ಆಗ್ತಾ ಇದ್ದೀನಿ. ಆಲ್ಸೋ ಐ ಥಾಟ್ ಟು ಮೇಕ್ ಅ ವ್ಲಾಗ್. ಇಟ್ಸ್ ಆಕ್ಚುಲಿ ಅ ವೆರಿ ಬ್ಯೂಟಿಫುಲ್ ಕುರ್ತಾ ವಿಚ್ ಐ ಹ್ಯಾವ್, ಆದ್ರೆ ಐರನ್ ಮಾಡಿಲ್ಲ ಗೈಸ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಡೂ ಆಲ್ ದಿಸ್ ಸ್ಟಫ್ಸ್. ಓಕೆ, ನಂಗೆ ಕಾಲೇಜ್ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ, ಇನ್ನು ಐರನ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಮಧ್ಯಾಹ್ನದ ಮೇಲೆ ಹೋಗಿರ್ತೀನಿ. ಸೊ ಹಾಗಾಗಿ ಹಾಗೆ ಬೇಗ ರೆಡಿಯಾಗಿ ಹೋಗ್ಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಟುಡೇ ಐ ವಿಲ್ ಬಿ ಟಾಕಿಂಗ್ ಇನ್ ಪಬ್ಲಿಕ್ ವಿಚ್ ಐ ಯೂಶಲಿ ಡೋಂಟ್. ನರ್ವಸ್ ಆಗ್ತೈತಿ, ಇಲ್ಲ ಅಂತಲ್ಲ, ಬಟ್ ಲೆಟ್ಸ್ ನಾರ್ಮಲೈಸ್ ಇಟ್. ಇವಾಗ ಏನಾದರೂ ನನಗೆ ಡೈರೆಕ್ಟ್ ಬಸ್ ಮಿಸ್ ಆಯ್ತಪ್ಪ ಅಂದರೆ ನಾನು 3 ಬಸ್ ಹತ್ತಿ ಇಳಿಬೇಕು ಟು ರೀಚ್ ಮೈ ಕಾಲೇಜ್. ಏನಪ್ಪ ಇವಾಗ ಗಣೇಶ ಚತುರ್ಥಿ ಮಾಡ್ತಿದ್ದಾರೆ ಅನ್ಕೊಂಡ್ರಾ? ಎಸ್ ಗೈಸ್, ವಿ ಆರ್ ಸ್ಪೆಷಲ್, ಹಂಗೆ ನಾವು. ಆ್ಯಂಡ್ ವಿ ಹ್ಯಾವ್ ಟು ಪೇ 250 ಕಟ್ಬೋದು. ಇವಾಗ ಏನ್ ನಮ್ಮ ಅಪ್ಪನ ದುಡ್ಡಲ್ವಾ, ನಮ್ಗೇನ್ ಅನ್ಸಲ್ಲ. No comments. Anyhow, they will collect 250 rupees. ಸೊ ಸುಮ್ಮನೆ ಎಲ್ಲರ ಮುಂದೆ ಶೇಪ್ ಔಟ್ ಆಗಿ ಕೊಡೋಕ್ಕಿಂತ ಫಸ್ಟೇ ಕೊಟ್ಬಿಟ್ರೆ ಒಳ್ಳೇದಲ್ವಾ. ಸೊ ಅದಕ್ಕೆ ನಾನು ನೆನ್ನೆನೆ ಪೇ ಮಾಡಿಬಿಟ್ಟೆ. ಸೀಕ್ರೆಟ್ ಆಫ್ ಡೇ ಸ್ಕಾಲರ್ಸ್. ನಾನು ಬೆಳಿಗ್ಗೆ 6 ಗಂಟೆಯಿಂದ ರೆಡಿ ಆಗಿ ಊಟನೂ ಮಾಡ್ದಂಗೆ ಬಂದಿದ್ದೀನಿ. ಊಟ ಮಾಡ್ಬೇಡ ಅಂತ ಹೇಳಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲೇಟ್ ಆಗಿ ಹೋಗಿತ್ತು ಕಣೆ, ನಾಳೆಯಿಂದ ಎದ್ದೊಳ್ತೀನಿ ಬಿಡಿ ಮೇಡಮ್. 9:30 ಆಗಿದೆ, ಸ್ಟಿಲ್ ಐ ಆಮ್ ನಾಟ್ ಇನ್ ಕಾಲೇಜ್, ಐ ಆಮ್ ಇನ್ ಬಸ್ ಗೈಸ್. 9 o'clock ಕ್ಲಾಸ್ ಸ್ಟಾರ್ಟ್ ಆಗೋದು. ಇವಳು ನೋಡಿ ಗೈಸ್, ಇವಳು ಅದೇ ತಾನೆ, ಇವಳು ಉದ್ದಾರ ಆಗ್ತಾಳ. 9:30 ಆಗಿದೆ ಆಲ್ರೆಡಿ, ಇನ್ನ ಇಲ್ಲೇ ಇದ್ದಾಳೆ ಬಸ್ಸಾಗಿ. ಇವಳು ಉದ್ದಾರ ಆಗ್ತಾಳ, ನನಗೆ ಹೇಳ್ತಾ ಇದ್ದಾಳೆ. ಆ್ಯಂಡ್ ನನ್ನ ಪ್ರಕಾರ ಇವಾಗ ಮ್ಯಾಮ್ ಬಿಟ್ಕೊಳಲ್ಲ ಕ್ಲಾಸ್ಗೆ. ಲೈಬ್ರರಿ ನಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ, ಟ್ರಾಫಿಕ್ ಇತ್ತು ಗೈಸ್, ಬೆಂಗಳೂರು ಟ್ರಾಫಿಕ್ ಇಸ್ ಲೈಕ್ ಹೆಲ್ ಗೈಸ್, ನಿಮಗೆ ಗೊತ್ತಾ? ಅದಕ್ಕೋಸ್ಕರನೇ ನಾನು ಲೇಟ್ ಆಗಿರೋದು. ಅಷ್ಟು ಬೇಗ ಬಿಟ್ಟರೆ ನಾನು ಲೇಟಾಗಿ ಹೋಗಿದ್ದೆ ಬರೋಕ್ಕೆ. ಕ್ಯಾನ್ ಡೂ ಎನಿಥಿಂಗ್. 5 ಗಂಟೆಗೆ ಮನೆ ಬಿಟ್ಬಿಡು. ಅವ್ರು ಹಂಗೆ ಹೇಳೋದು, ಟ್ರಾಫಿಕ್ ಇತ್ತು ಅಂದರೆ ಬೆಂಗಳೂರು ಟ್ರಾಫಿಕ್ ರೈಟ್, ಬೇಗ ಬಿಡಿ ಮನೇನ ಅಂತಾರೆ. ಏನು 6 ಗಂಟೆಗೆ ಬಿಡೋಕ್ಕಾಗುತ್ತಾ ಮನೇನ? ಬ್ರೋ, ನಾವು ಕಾಲೇಜ್ ಹೌದಾ ಇಲ್ವಾ ಅಂತ ನೋಡೋಕ್ಕೆ ಐಡೆಂಟಿ ಕಾರ್ಡ್ ಬೇರೆ ಕೇಳ್ತಾರೆ. ನಮ್ಗೇನು ಹುಚ್ಚ ಬೆಳಿಗ್ಗೆ ಅಷ್ಟೊಂದು ಬೇಗ ಎದ್ದು ರೆಡಿ ಆಗಿ ಈ ಕಾಲೇಜಿಗೆ ಬರೋಕ್ಕೆ ಏನು ಹುಚ್ಚ ಆಗೈತೆ ಸುಮ್ಮನೆ ಬರೋಕ್ಕೆ. ಅಯ್ಯೋ, 500 ರೂಪಾಯಿ ಸಿಗ್ತಲ್ಲ, ಇಟ್ಕೊಳ್ಳಿ, ಒಂದು ಸ್ವಲ್ಪ ಹೆಲ್ಪ್ ಮಾಡು. ಗೈಸ್, ನಮ್ಮ ಕಾಲೇಜ್ ಅವ್ರಿಗೆ ಎಷ್ಟು ಪಂಕ್ಚುಯಾಲಿಟಿ ಇದೆ ಅಂದರೆ 11:15 ಬ್ಯಾನರ್ ರಿಲೀಸ್ ಅಂತ ಹೇಳ್ಬಿಟ್ಟು ಇವಾಗ 12:30 ಅಂತ ಹೇಳ್ತಿದ್ದಾರೆ. ನಾವು ಆಲ್ರೆಡಿ ಕ್ಲಾಸಿಂದ ಹೊರಗಡೆ ಬಂದಿದ್ದೀವಿ. ವಿ ಕಾಂಟ್ ಗೋ ಟು ಕ್ಲಾಸ್ ಆ್ಯಂಡ್ ಬ್ಯಾಗ್ ಕೂಡ ಲೈಬ್ರರಿಲಿ ಇಟ್ಟಿದ್ದೀವಿ ಗೈಸ್. ಸೊ ಮೈ ಕ್ಲಾಸ್ ಮೇಟ್ಸ್ ಆಸ್ಕ್ಡ್ ಟು ಗೋ ಸಮ್ವೇರ್, ಹಾಗಾಗಿ ವಿ ಆರ್ ಗೋಯಿಂಗ್. ಇಂಥ ಬೋರಿಂಗ್ ಗ್ರೂಪ್ ಇದ್ದಾರೆ ಅಂತ ಅನ್ಕೊಂಡ್ರೆ ಓ ಮೈ ಗಾಡ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್, ಅಗೇನ್ ದ ಪ್ಲಾನ್ ಹ್ಯಾಸ್ ಬೀನ್ ಚೇಂಜ್. ನಮ್ಮ ಮ್ಯಾಮ್ ಮೆಸೇಜ್ ಹಾಕ್ತಿದ್ದಾರೆ, ಸ್ಟ್ರಿಕ್ಟ್ಲಿ ಕಮ್ ಟು ದ ಕ್ಲಾಸ್ ಇಮಿಡಿಯೇಟ್ಲಿ ಅಂತ.
ಸೊ ಹಾಗಾಗಿ ವಿ ಆರ್ ಅಗೇನ್ ಗೋಯಿಂಗ್ ಟು ದ ಕಾಲೇಜ್. ನೋಡಿ ನಮ್ಮ ಅಮ್ಮಂಗೆ ಇನ್ನೂ ನಾನು ಚಿಕ್ಕ ಮಗು ಗೈಸ್. ಚಿಕ್ಕ ಮಕ್ಕಳಿಗೆ ಈ ಥರ ಪೀಸ್ ಮಾಡಿ ಹಾಕ್ತಾರಲ್ಲ ಚಪಾತಿನ, ಹಂಗೆ ಕೊಟ್ಟು ಕಳಿಸಿದ್ದಾರೆ ಇವಾಗಲೂ ಕೂಡ. ಐ ಲವ್ ಯು ಗೈಸ್. ಹೇಗಿತ್ತು ಇವೆಂಟು? ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಇನ್ನೊಂದೇನೋ ಹೇಳ್ಬೇಕಂತ ಇದ್ದೀನಿ. ಹೇಳ್ರಪ್ಪ ಹೇಳ್ರು. ಏನಪ್ಪಾ ಅಂದ್ರೆ, ಇಫ್ ಯು ಆರ್ ಹ್ಯಾವಿಂಗ್ ಅ ಜೆನ್ಯೂನ್ ಫ್ರೆಂಡ್, ಒಬ್ರಾದ್ರೂ ಆಗಿರ್ಲಿ ಪರವಾಗಿಲ್ಲ, ಬಟ್ ಜೆನ್ಯೂನ್ ಫ್ರೆಂಡ್ ಇನ್ ಡಿಗ್ರಿ, then you are the most luckiest person in the world, guys. ಯಾಕಪ್ಪ ಅಂದ್ರೆ, I'll share you some incident which happened today. 11:15ಗೆ ಬ್ಯಾನರ್ ರಿಲೀಸ್ ಇದೆ, ಎಲ್ಲರೂ ಕೆಳಗಡೆ ಅಸೆಂಬಲ್ ಆಗಿ ಅಂತ ಹೇಳಿದ್ರು. ಸೊ ನಾನೇನ್ ಮಾಡಿದೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಕ್ಲಾಸ್ಮೇಟ್ಸ್ ಎಲ್ಲ ಹೋಗ್ತಾ ಇದ್ರು, ನಾನು ಕೂಡ ಅವ್ರ ಜೊತೆನೆ ಹೋದೆ. ಅಲ್ಲಿಗೆ ಹೋಗಾದ್ಮೇಲೆ ಹೇಳಿದ್ರು ಲೈಕ್ ಇವಾಗ ಬ್ಯಾನರ್ ರಿಲೀಸ್ ಇಲ್ಲ, 12:30ಗೆ ನಾವು ಬ್ಯಾನರ್ ರಿಲೀಸ್ ಮಾಡ್ತೀವಿ, ಅವಾಗ ಬನ್ನಿ ಅಂತ ಹೇಳಿದ್ರು. ಎಲ್ಲರೂ ಆಲ್ರೆಡಿ ಬಂದಿದ್ರಲ್ವಾ, ಕೆಳಗಡೆನೇ ಇದ್ರು, ಎಲ್ಲ ಮಾತಾಡ್ಕೊಂಡು ಹಾಗೆ ಸ್ವಲ್ಪ ಓಡಾಡ್ಕೊಂಡಿದ್ರು. ತುಂಬಾ ಜನ ಇದ್ರು ಗೈಸ್. ನಾನು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜನ ಇದ್ದಾರೆ ನಮ್ಮ ಕಾಲೇಜಲ್ಲಿ ಅಂತ ನೋಡಿದ್ದು ಆಕ್ಚುಲಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ನನ್ನ ಕ್ಲಾಸ್ಮೇಟ್ಸ್ ಜೊತೆನೆ ಇದ್ದೆ. ದೇ ವರ್ ಟಾಕಿಂಗ್ ವಿತ್ ದೆಮ್ಸೆಲ್ಸ್ and giggling with themselves. I'll not blame them because ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೆ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದೇನಾಯ್ತು ಅಂತ ಗೊತ್ತಿಲ್ಲಪ್ಪ. ಬಿಕಾಸ್ ತುಂಬಾ ತಿಂಗಳಿಂದ ನಾನು ಒಬ್ಳೇನೆ ಇದ್ದೀನಿ. ಎಂತ ಹುಡುಗಿ ಅಂದ್ರೆ, ಫಸ್ಟ್ ಎಲ್ಲಾದ್ರೂ ಊಟ ಮಾಡ್ಬೇಕಂದ್ರೂ ಕೂಡ, ಅಟ್ಲೀಸ್ಟ್ ಪಾನಿಪುರಿ ತಿನ್ಬೇಕಂದ್ರೂ ಕೂಡ ಯಾರಾದ್ರೂ ನನ್ನ ಜೊತೆಲಿ ಇದ್ರೆ ಮಾತ್ರ ಹೋಗಿ ಪಾನಿಪುರಿ ತಿಂತಾ ಇದ್ವಿ, ಅದು ಊಟ ಮಾಡ್ತಾ ಇದ್ದೆ. ಬಟ್ ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಲೈಬ್ರರಿಗೆ ಹೋದ್ರು ಒಬ್ಳೆ ಹೋಗ್ತೀನಿ, ಊಟ ಮಾಡ್ಬೇಕಂದ್ರೆ ಒಬ್ಳೆ ಊಟ ಮಾಡ್ತೀನಿ. ಲೈಕ್ ನೋಬಡಿ ಕೇರ್ಸ್ ಅಬೌಟ್ ಯು ಗೈಸ್. ಸೀರಿಯಸ್ಲಿ ನೋಬಡಿ ಕೇರ್ಸ್ ಅಬೌಟ್ ಯು. ಯು ಹ್ಯಾವ್ ಟು ಕೇರ್ ಅಬೌಟ್ ಯುವರ್ ಸೆಲ್ಫ್. ಅಂಡ್ ತೀರಾ ಬೇಜಾರಾಗ್ಬಿಟ್ರೆ ಏನ್ ಮಾಡ್ತೀನಿ, ನಾನು ಯಾರ ಹತ್ರನೂ ಮೇಲ್ ಬಿದ್ದು ಮಾತಾಡ್ಸೋ ಅಂತ ಕ್ಯಾರೆಕ್ಟರೇ ನಂದಲ್ಲ ಫಸ್ಟ್ ಆಫ್ ಆಲ್. ಸೊ ಅಷ್ಟೊಂದು ತೀರಾ ಬೇಜಾರಾಗ್ಬಿಟ್ರೆ ನಮ್ಮ ಅಮ್ಮಂಗೆ ಎಲ್ಲ ನಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ. ದೇ ವಿಲ್ ಟಾಕ್ ಟು ಮೀ. ದೇ ಆರ್ ಸೋ ಮಚ್ ಸಪೋರ್ಟಿವ್. ಐ ಲವ್ ಮೈ ಪೇರೆಂಟ್ಸ್ ಗೈಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ಅ ಪೇರೆಂಟ್ಸ್. ಐ ಲವ್ ದಮ್ ಸೋ ಮಚ್. ಆ್ಯಂಡ್ ಇಲ್ಲ ಅಂದ್ರೆ ಅಷ್ಟು ತೀರಾ ಇವಾಗ ತಾನೇ ಫೋನ್ ಮಾಡಿದ್ದೀನಿ ಮತ್ತೆ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಯಾವ್ದಾದ್ರು ಕಾರ್ಟೂನ್ ಹಾಕೊಂಡು ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ಕೃಷ್ಣನ್ ಜಪ ಮಾಡ್ಕೊಂಡು ಕೆಲಸನ ನಾನು ಮಾಡ್ಕೊಂಡ್ಬಿಡ್ತೀನಿ. ಇವತ್ತದು ಏನಾಯ್ತು ಅಪ್ಪ, ಆಲ್ ಆಫ್ ಅ ಸಡನ್ ನನಗೆ ಫುಲ್ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು. ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಹೋಗೋಣ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹತ್ತುತ್ತಾ ಇದ್ದೆ. ಅವಾಗ ನಮ್ಮ ಕ್ಲಾಸ್ ಅವರೊಬ್ರು ಕರೆದ್ರು, ಬಾ ಇಲ್ಲಿ ಹೊರಗಡೆ ಹೋಗ್ತಾ ಇದ್ದೀನಿ, ಯು ಕ್ಯಾನ್ ಜಾಯಿನ್ ಅಸ್ ಅಂತ. ನಾನು ಅವಾಗ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ದುರಹಂಕಾರ ಇವಳಿಗೆ ಕರೆದ್ರು ಬರಲ್ಲ ಅನ್ಕೊಂಡ್ಬಿಡ್ತಾರೆ ಅಂತ. ಸೊ ಐ ಸೆಡ್ ಎಸ್. ಅಂಡ್ ಅದಾದ್ಮೇಲೆ ನಾವು ಸಂಭ್ರಮ್ ಹಿಲ್ಸ್ ಅಂತ ಇದೆ ಅಲ್ಲೇ ಕಾಲೇಜ್ ಪಕ್ಕನೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ನಮ್ಮ ಮ್ಯಾಮ್ ಕ್ಲಾಸ್ ತಗೊಂತೀವಿ ಬನ್ನಿ ಅಂತ ಹೇಳಿದ ತಕ್ಷಣ we all came back. I'll never ever tell nobody is there for me because my parents are there for me, my Krishna is there for me, and you all guys, my gems, are there for me. A true supporters. So I love you all guys. Hope you all like the video. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅಂಡ್ ಡೋಂಟ್ ಮಿಸ್ ದ ನೆಕ್ಸ್ಟ್ ವಿಡಿಯೋ ಆಲ್ಸೋ. ಇಟ್ ವಿಲ್ ಬಿ ಚಾಲೆಂಜಿಂಗ್ ಗೈಸ್. ಸೊ ಹಾಗಾಗಿ ಡೂ ಸಬ್ಸ್ಕ್ರೈಬ್ ಅಂಡ್ ಬೈ. ಗುಡ್ ನೈಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.